ಆಘಾತಕಾರಿ ಬೆಳವಣಿಗೆಯಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ 2 ಭಾರತೀಯ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟುವುದಕ್ಕೆ ಭಾರತದ ಹಡಗುಗಳು ಮುಂದಾಗಿತ್ತು. ಈ ವೇಳೆ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಹಡಗುಗಳ ಮೇಲೆ ದಾಳಿಯನ್ನ ಮಾಡಿ ಗನ್ ಫೈರ್ ಅನ್ನ ಮಾಡಿ ಆ ಹಡಗುಗಳನ್ನ ಮತ್ತೆ ಪರ್ಷಿಯನ್ ಗಲ್ಫ್ಗೆ ರಿಟರ್ನ್ ಹೋಗೋ ಹಾಗೆ ಮಾಡಲಾಗಿದೆ. ಈ ದಾಳಿಯ ಬೆನ್ನಲ್ಲೇ ಇರಾನ್ ರಾಯಭಾರಿಗೆ ಕೇಂದ್ರ ಸರ್ಕಾರ ಸಮನ್ಸ್ ಜಾರಿ ಮಾಡಿತ್ತು. ಎಂಇಎಗೆ ದೌಡಾಯಿಸಿದ್ರು ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿ ಡಾಕ್ಟರ್ ಮೊಹಮ್ಮದ್ ಫತಾಲಿ. ಅವರ ಬಳಿ ಘಟನೆಯನ್ನ ತೀವ್ರವಾಗಿ ಖಂಡಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಜೊತೆಗೆ ಭಾರತದ ಹಡಗುಗಳ ಸಂಚಾರಕ್ಕೆ ತಕ್ಷಣಕ್ಕೆ ಅನುಮತಿಸೋಕೆ ಸೂಚನೆಯನ್ನ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಸ್ಯಾನ್ಮಾರ್ ಹೆರಾಲ್ಡ್ ಅನ್ನುವಂತಹ ಭಾರತದ ಫ್ಲಾಗ್ ಇರುವಂತಹ ಹಡಗು, ಭಾರತದ ಫ್ಲಾಗ್ ಇದ್ದಂತಹ ಟ್ಯಾಂಕರ್ ಹಾರ್ಮುಜ್ ಜಲಸಂಧಿಯನ್ನ ಪಾಸ್ ಆಗುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇರಾನ್ನ ನೇವಿ ದಾಳಿಯನ್ನ ಮಾಡುತ್ತೆ, ಗನ್ ಫೈರ್ ಅನ್ನ ಆರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಆದಂತಹ ಆಡಿಯೋ ಸಂಭಾಷಣೆ ಇದು. ಆ ಆಡಿಯೋ ಸಂಭಾಷಣೆಯಲ್ಲಿ ಬಹಳ ಕ್ಲಿಯರ್ ಆಗಿದೆ. ಭಾರತದ ಹಡಗಾಗಿರುವಂತಹ ಸ್ಯಾನ್ಮಾರ್ ಹೆರಾಲ್ಡ್ ನ ಆ ನಾವಿಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ಆಲ್ರೆಡಿ ಕ್ಲಿಯರೆನ್ಸ್ ಅನ್ನ ನೀವು ಕೊಟ್ಟಿದ್ದೀರಿ, ನಮ್ಮ ಹೆಸರು ನಿಮ್ಮ ಲಿಸ್ಟ್ ನಲ್ಲಿ 2ನೇದಾಗಿತ್ತು, ನಾವು ಜಲಸಂಧಿಯನ್ನ ಪಾಸ್ ಮಾಡೋದಕ್ಕೆ ನೀವು ಅನುಮತಿಯನ್ನ ಕೊಟ್ಟಿದ್ರಿ, ಈಗ ಏಕಾಏಕಿ ನೀವು ಫೈರಿಂಗ್ ಅನ್ನ ಮಾಡ್ತಾ ಇದ್ದೀರಿ, ಸಮಯ ಕೊಡಿ, ನಾವು ವಾಪಸ್ ಹೋಗ್ತಾ ಇದೀವಿ, ನಾವು ರಿಟರ್ನ್ ಆಗ್ತಾ ಇದೀವಿ, ನಾವು ಯೂ ಟರ್ನ್ ಹೊಡಿತಾ ಇದೀವಿ ಅಂತ ಹೇಳಿ ಆ ಆಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿದೆ. ಅಲ್ಲಿನ ಸೆಫಾ ನೇವಿ ಜೊತೆಗೆ ಭಾರತದ ಹಡಗಿನ ನಾವಿಕರ ಆ ಕಮ್ಯುನಿಕೇಶನ್, ಅಂದ್ರೆ ಎಂಥ ಆತಂಕದ ಸಿಚುವೇಶನ್ ನಿರ್ಮಾಣ ಆಗಿತ್ತು ಅನ್ನೋದಲ್ಲಿ ಬಹಳ ಸ್ಪಷ್ಟವಾಗುತ್ತೆ. 2 ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದ್ದು ಹಾರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡುವುದಕ್ಕೆ ಮುಂದಾದಂತಹ ಟೈಮ್ನಲ್ಲಿ. ಈ ಮೊದಲು ಇರಾನೇ ಹೇಳಿತ್ತು, ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿಯೇ ಹೇಳಿದ್ರು, ಭಾರತ ಸೇರಿದಂತೆ ನಮ್ಮ ಫ್ರೆಂಡ್ಲಿ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ಪಾರಾಗೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ. ಭಾರತದ ಸುಮಾರು 10ಕ್ಕೂ ಹೆಚ್ಚು ಹಡಗುಗಳು ಈ ಯುದ್ಧ ಆರಂಭ ಆದಂತಹ ನಂತರದಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಪಾರಾಗಿದ್ದಾವೆ. ಹಾಗೆಯೇ ಇವತ್ತು ಕೂಡ ಸ್ಯಾನ್ಮಾರ್ ಹೆರಾಲ್ಡ್ ಹಾಗೆಯೇ ಜಗ್ ಆರ್ನವ್ ಅನ್ನುವಂತಹ 2 ಹಡಗುಗಳು ಪರ್ಮಿಷನ್ ಅನ್ನ ತೆಗೆದುಕೊಂಡಿವೆ ಇರಾನ್ನ ನೇವಿ ಬಳಿ. ಆ ಪರ್ಮಿಷನ್ ತೆಗೆದುಕೊಂಡು ಜಲಸಂಧಿಯನ್ನ ಕ್ರಾಸ್ ಮಾಡೋದಕ್ಕೆ ಮುಂದಾಗಿವೆ. ಆ ಸಂದರ್ಭದಲ್ಲಿ ಇರಾನ್ನ ನೇವಿ ಏಕಾಏಕಿ ಗನ್ ಫೈರ್ ಅನ್ನ ಮಾಡುತ್ತೆ 2 ಹಡಗುಗಳ ಮೇಲೆ. ಅನಿವಾರ್ಯವಾಗಿ ಆ ಜಾಗದಿಂದ ಮತ್ತೆ ರಿಟರ್ನ್ ಆಗಬೇಕಾಗತ್ತೆ ಭಾರತದ ಹಡಗುಗಳು. ಈ ಘಟನೆ ಆಗ್ತಾ ಇದ್ದ ಹಾಗೆ ಭಾರತ ಇದನ್ನ ತೀವ್ರವಾಗಿ ಖಂಡಿಸಿದೆ. ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿಗೆ ಸಮನ್ಸ್ ನೀಡಿತು. ಎಂಇಎ ಕಚೇರಿಗೆ ಬನ್ನಿ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳ್ತು. ಫತಾಲಿ, ಮೊಹಮ್ಮದ್ ಫತಾಲಿ ಅವರು ತಕ್ಷಣ ಭಾರತದ ರಾಯಭಾರ, ಭಾರತದ ವಿದೇಶಾಂಗ ಇಲಾಖೆಯ ಕಚೇರಿಗೆ ಆಗಮಿಸಿದ್ರು. ಅವರ ಮುಂದೆ ಈ ಘಟನೆಯನ್ನ ಖಂಡಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಏನೇನಾಯ್ತು ಅನ್ನೋದ್ರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಇರಾಕ್ನಿಂದ 2 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಸಾಗಿಸ್ತಾ ಇತ್ತು ಈ ಸ್ಯಾನ್ಮಾರ್ ಹೆರಾಲ್ಡ್ ಅನ್ನುವಂತಹ ಹಡಗು. ಒಟ್ಟು 2 ಹಡಗುಗಳು, ಜಗಾರ್ನೋ ಹಾಗೆ ಸ್ಯಾನ್ಮಾರ್ ಹೆರಾಲ್ಡ್. ಈ ಸಂದರ್ಭದಲ್ಲಿ ಏಕಾಏಕಿ ಇರಾನ್ ಗನ್ ಫೈರಿಂಗ್ ಅನ್ನ ಮಾಡುತ್ತೆ. ಗನ್ ಫೈರಿಂಗ್ ನ ನಂತರ ಆ ಹಾರ್ಮುಜ್ ಜಲಸಂಧಿಯಿಂದ ಭಾರತದ 2 ಹಡಗುಗಳು ಕೂಡ ವಾಪಸ್ ಆಗ್ಬಿಡ್ತಾವೆ. ಜಲಸಂಧಿಯನ್ನ ಪಾರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಈ ಮಾಹಿತಿ ಲಭ್ಯ ಆಗುತ್ತೋ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿಗೆ ಎಂಇಎ ನಿಂದ ಸಮನ್ಸ್ ಕೊಡ್ಲಾಗತ್ತೆ. ತಕ್ಷಣ ಎಂಇಎ ಕಚೇರಿಗೆ ದೌಡಾಯಿಸ್ತಾರೆ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿ ಡಾಕ್ಟರ್ ಮೊಹಮ್ಮದ್ ಫತಾಲಿ. ಈ ಸಂದರ್ಭದಲ್ಲಿ ಭಾರತದ ಹಡಗುಗಳ ಮೇಲಿನ ದಾಳಿಗೆ ಭಾರತ ಖಂಡನೆಯನ್ನ ವ್ಯಕ್ತಪಡಿಸುತ್ತೆ, ಕಳವಳವನ್ನ ವ್ಯಕ್ತಪಡಿಸುತ್ತೆ. ಈ ಸಂದರ್ಭದಲ್ಲಿ ಭಾರತಕ್ಕೆ ಸಂಚಾರಕ್ಕೆ ಅನುಮತಿಸಿದ್ದನ್ನ, ಈ ಹಿಂದೆ ಅನುಮತಿ ಕೊಟ್ಟಿದ್ದನ್ನ ಇರಾನ್ನ ರಾಯಭಾರಿ ಸ್ಮರಿಸ್ತಾರೆ. 2 ವ್ಯಾಪಾರಿ ಹಡಗುಗಳ ಮೇಲಿನ ಗನ್ ಫೈರ್ಗೆ ಭಾರತ ಕಳವಳವನ್ನ ವ್ಯಕ್ತಪಡಿಸುತ್ತೆ. ಭಾರತದ ಅಭಿಪ್ರಾಯವನ್ನ ತಕ್ಷಣ ಇರಾನ್ನ ನಾಯಕತ್ವಕ್ಕೆ ತಿಳಿಸುವುದಕ್ಕೆ ಭಾರತ ಸೂಚನೆಯನ್ನ ಕೊಡುತ್ತೆ. ಶೀಘ್ರದಲ್ಲಿ ಭಾರತದ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನ ನೀಡೋಕ್ಕೂ ಕೂಡ ಈ ಮಾತುಕತೆಯ ಸಂದರ್ಭದಲ್ಲಿ ಭಾರತ ಮನವಿ ಮಾಡಿದೆ. ತಕ್ಷಣ ಈ ಬಗ್ಗೆ ಮಾಹಿತಿಯನ್ನ ಇರಾನ್ನ ಸರ್ಕಾರಕ್ಕೆ ಅಥವಾ ಅಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ರವಾನೆ ಮಾಡ್ತೀವಿ ಎನ್ನುವಂತಹ ಮಾತನ್ನ ಇರಾನ್ನ ರಾಯಭಾರಿ ಕೂಡ ಆ ವಾಗ್ದಾನವನ್ನ ನೀಡಿದ್ದಾರೆ. ಬಟ್ ಈ ಹಿಂದೆ ಭಾರತದ ಹಡಗುಗಳಿಗೆ ಅವಕಾಶ ಕೊಟ್ಟಂತಹ ಇರಾನ್ ಈಗ ಯಾಕೆ ಭಾರತದ ಹಡಗುಗಳನ್ನ ತಡೆಯಿತು ಅನ್ನೋದು ಪ್ರಶ್ನೆ. ಪರ್ಮಿಷನ್ ಕೊಟ್ಟಿದ್ದೀವಿ ಭಾರತ ಹಾಗೆ ನಮ್ಮ ಸ್ನೇಹಿ ರಾಷ್ಟ್ರಗಳಿಗೆ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಈಗ ಆಲ್ ಆಫ್ ಸಡನ್ ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ ಅಂತ ಹೇಳಿ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡ್ತಾರೆ. ಅದಾದ ಬಳಿಕ
ಇರಾನ್ನ ವಿದೇಶಾಂಗ ಸಚಿವರಾಗಿರುವಂತಹ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲಾಗಿದೆ. ಲೆಬನಾನ್ನಲ್ಲಿ ಸೀಸ್ ಫೈರ್ ನ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಅದಾಗಿ ಕೆಲವೇ ಗಂಟೆಗಳಲ್ಲಿ ಇರಾನ್ನ ಹೇಳಿಕೆಗಳು ಬದಲಾಗುತ್ತೆ. ಒಮಾನ್ ಗಲ್ಫ್ ನಲ್ಲಿ, ಅರೇಬಿಯನ್ ಸೀನಲ್ಲಿ ಎಲ್ಲಿ ತನಕ ಅಮೆರಿಕ ಬ್ಲಾಕೇಡ್ ಅನ್ನ ಮಾಡುತ್ತೋ ಅಲ್ಲಿ ತನಕ ಹಾರ್ಮುಜ್ ಜಲಸಂಧಿ ಓಪನ್ ಆಗೋದಿಲ್ಲ ಅಂತ ಹೇಳುತ್ತೆ. ಬಟ್ ಅದರ ಜೊತೆಗೆ ಮತ್ತೂ ಒಂದು ಮಾತನ್ನ ಹೇಳುತ್ತೆ, ನಮ್ಮ ಪರ್ಮಿಷನ್ ತೆಗೆದುಕೊಂಡು ಹಡಗುಗಳು ಪಾಸ್ ಆಗಬೇಕು, ನಾವು ಹೇಳಿದಂತಹ ರೂಟ್ ನಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ. ಭಾರತದ ಹಡಗುಗಳು ಪರ್ಮಿಷನ್ ತಗೊಂಡೇ ಪಾಸ್ ಆಗೋದಕ್ಕೆ ಮುಂದಾಗಿದ್ವು, ಆದ್ರೂ ಕೂಡ ಅವುಗಳ ಮೇಲೆ ಗನ್ ಫೈರ್ ಮಾಡಲಾಗಿದೆ. ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಇರಾನ್ನಲ್ಲಿ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟ ಹಾಗೆ IRGC ಅವರ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅವರ ಅರೆಸೇನಾ ಪಡೆ ಏನಿದೆ ಅವರ ಮಧ್ಯೆ ಹಾಗೆ ಅಲ್ಲಿರುವಂತಹ ಸರ್ಕಾರದ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದಾವ. ಯಾಕಂದ್ರೆ ಒಬ್ರು ಹಾರ್ಮುಜ್ ಜಲಸಂಧಿ ಓಪನ್ ಇದೆ ಅಂತ ಹೇಳ್ತಾರೆ ಇರಾನ್ನ ನಾಯಕರು. ಅದಾದಂತಹ ಕೆಲ ಗಂಟೆಗಳ ನಂತರ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಜಲಸಂಧಿಯನ್ನ ಪಾಸ್ ಆಗೋದಕ್ಕೆ ಮುಂದಾದ್ರೆ ಅದನ್ನು ತಡೆಯುವಂತಹ ಕೆಲಸ ಆರ್ಮಿಯಿಂದ ಆಗುತ್ತೆ. ಹಾಗಾಗಿ ಇಬ್ಬರ ಮಧ್ಯೆ ಎದ್ದಿರುವಂತಹ ಭಿನ್ನಾಭಿಪ್ರಾಯದಿಂದಾಗಿ, ಭಿನ್ನಮತದಿಂದಾಗಿ ಇಂಥದ್ದೊಂದು ಸಂದಿಗ್ಧ ಸಿಚುವೇಶನ್ ಅಥವಾ ಕದನ ವಿರಾಮದ ಆ ಮಾತುಕತೆ, ಶಾಂತಿ ಮಾತುಕತೆ ವಿಫಲವಾಗೋದಕ್ಕೆ, ಆ ಕಂಡೀಷನ್ಗಳನ್ನ ಒಪ್ಪೋದಕ್ಕೆ ಇಷ್ಟು ತಡ ಆಗ್ತಾ ಇದೆಯಾ? ಇಂಥದ್ದೊಂದು ದ್ವಂದ್ವದ ಪರಿಸ್ಥಿತಿ ಇರಾನ್ನಲ್ಲಿ ನಿರ್ಮಾಣ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. You gave me clearance to go. You are fighting now. Let me turn back. Sepa Navy. This is Motoreng Sanmar Herald. You gave me clearance to go. My name second on your list. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.